ಆದಾಯನೂ ಮಾಡ್ತೀವಿ ಸರ್. ಈ ಸಿದ್ದರಾಮಯ್ಯ ಬಂದ್ಮೇಲೆ ಮೂರು ತಿಂಗಳಿಗೆ ಒಂದೊಂದು ಪಟ್ಟಿ ಏರಿಸ್ತಾವೆಲ್ಲ ಇಸ್ಕೊಳ್ಳೆ ಮಗ. ಅದರಿಂದ ಅಲ್ಲಿಗೆ ಅಟಕ್ತಾ ಇದೆ. ಎಲ್ಲದೆ ಜಮೀನು ನೀವು ಬೇರೆ ಕಡೆ ಜಮೀನು ಕೊಟ್ಟರೆ ಹೋಗ್ತೀರಿ? ಬೇರೆ ಕಡೆ ಕೊಡ್ಲಿ. ಮಂಡ್ಯದಲ್ಲಿ 9,600 ಎಕರೆನ ಮಾಡ್ಕೊಂಡವ್ರೆ. 9,600 ಎಕರೆ ನಮ್ಗೆ ಅಕ್ವೈರ್ ಮಾಡಿಕೊಡ್ಲಿ, ನೀರಾವರಿ ಜಾಗ. ಹೋಗಲಿ. ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟಾ ಧೈರ್ಯ ನಿನ್ಗೆ? ಚರ್ಮದ ಫ್ಯಾಕ್ಟ್ರಿ ಕಟ್ಟಿ ಊರಲ್ಲಿ 100 ಜನಕ್ಕೆ ಕೆಲಸ ಕೊಡೋಣ ಅಂತ. ನಮ್ಮೂರಿನ ಜನಗಳಿಗೆ ಕೆಲಸ ಕೊಡೋಕ್ ನೀನ್ ಯಾರ? ಎಲ್ಲಿ ಯಾರಾದ್ರೂ ಹಸ್ಕೊಟ್ ಬಿದ್ದವ್ರ? ಇಲ್ಲ ನಿನ್ನ ಹತ್ರ ಬೇಡ್ಕೊಂಡ್ ಬಂದವ್ರ? ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಈಗ ಎತ್ತ ಮಕ್ಕಳೆಲ್ಲ ಕೈ ಕೊಟ್ಟು ಹೊಂಟೋದ್ರು, ಆದ್ರೆ ಈ ಭೂಮಿ ತಾಯಿ ಕೈ ಬಿಡ್ಲಿಲ್ಲ. ಇದನ್ನ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾವಳೆ. ಇದನ್ನು ನಿನ್ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವಳು ಹೊಟ್ಟೆಗೆ ನಿನ್ ಕಂಪ್ನಿ ಚಾರ್ಮ ತಿನ್ಬೇಕಲ್ಲ. ಡಿ.ಕೆ. ಶಿವಕುಮಾರ್ ಹೇಳ್ತಿದ್ರು ಮೊನ್ನೆ, ಎಲ್ಲ ಇವರು ರೈತರೆಲ್ಲ ಕೊಡಕ್ಕೆ ಒಪ್ಕೊಂಡವ್ರೆ, ಎಲ್ರು ಕೊಡ್ತಾವ್ರೆ, ಯಾರು ಬಾಕಿ ಇಲ್ಲ, ಸುಮ್ನೆ ಸುದ್ದಿ ಮಾಡ್ತಾವ್ರೆ ಅಂತ. ಅವಳು ಬುಡುಬುಡಿಕೆ. ನನ್ನ ಮಗ ಡಿ.ಕೆ. ಶಿವಕುಮಾರ್ ಬುಡುಬುಡಿಕೆ. ಚುಚ್ಚಿದ್ರು ಗುಂಡೆಕ್ಕಿದ್ರು ಈ ಕಾಂಗ್ರೆಸ್ಸಿಗರು ಯಾರು ಎದುರುದಿಲ್ಲ. ಎಲ್ಲ ಸುತ್ತು ಜಮೀನು ತೆಗ್ದಿ ಮಗಳ ಹೆಸರಿಗೆ, ಅವನ ಹೆಸರಿಗೆ, ಇವ್ರ ಹೆಸರಿಗೆ ಬರ್ತಿ ಕೂತ್ಕೊಂಡವನೇ. ಇನ್ನೊಂದು ಪ್ರಪಂಚ ಮಾಡ್ಬಿಡ್ಲಿ, ಮಧ್ಯ ನಮಗೆ ಕೊಡ್ಲಿ, ಅವಾಗ ಹೋಗ್ತೀವಿ. ಇವಾಗ ಇರಕ್ಕೆ ಸ್ಥಳದೇ ಇಲ್ಲದೆ ಇರುವಾಗ ಯಾರನ್ನೋ ತಂದೆ ಅವರು ನಿಲ್ಲಿಸ್ಬಿಟ್ಟು ನಮ್ಮನ್ನು ಸಾಯಿಸ್ತಾನ. ಆ ಸೋಳೆ ಮಗನಿಗೆ ಕೊಡಲ್ಲ ನಾವು ಭೂಮಿ. ಮೀಟರ್ ಬೇಕು, ಮೀಟರ್ ಎಣ ಬಿದ್ದು ಸರಿಯೇ. ಇಂದಿರಾ ಗಾಂಧಿ ಹೊಡೆದದ್ದು ರಾಜೀವ್ ಗಾಂಧಿ ಹೊಡೆದಾಕದ್ದ ಮರ್ತವನ ಲೋಪರು. ಅವನಿಗೂ ಅದೇ ಮೃತ್ಯು. ಕಾಂಗ್ರೆಸ್ MLA ಬಾಲಕೃಷ್ಣ, ಅವನು ಔಷಧಿ ಒಪ್ಪವನು. ಹಿಂದೂ ಸಿಗ್ತದಲ್ಲ, ಎಲ್ಲಕ್ಕೂ ಕಮಿಷನ್ನು. ಗೌರ್ಮೆಂಟ್ ಭೂಮಿ ಇವ್ರ ಅಪ್ಪಂದಲ್ಲ. ಅನ್ನದ ಎಷ್ಟು ಆದಾಯ ಮಾಡ್ತೀವಿ ಗೌಡ್ರ ನೀವು? ಆದಾಯನೂ ಮಾಡ್ತೀವಿ ಸರ್. ಈ ಸಿದ್ದರಾಮಯ್ಯ ಬಂದ್ಮೇಲೆ ಮೂರು ತಿಂಗಳಿಗೆ ಒಂದೊಂದು ಪಟ್ಟಿ ಏರಿಸ್ತಾವೆಲ್ಲ ಇಸ್ಕೊಳ್ಳೆ ಮಗ. ಅದರಿಂದ ಅಲ್ಲಿಗೆ ಅಟಕ್ತಾ ಇಲ್ಲ. ಈಗ ನಿಮ್ದು ಜಮೀನನ್ನ ತಗೋಬೇಕು ಅಂತ ಸರ್ಕಾರದವರು ಪ್ಲಾನ್ ಮಾಡ್ತಾವ್ರಂತೆ. ಪ್ಲಾನ್ ಮಾಡ್ತಾವ್ರೆ, ನಾವು ಕೊಡ್ಬೇಕಲ್ಲ. ನಾವು ಕೊಡಲ್ಲ. ಕೊಟ್ಬಿಟ್ಟು ಎಲ್ಲಿಗೆ ಹೋಗಲಿ? ಅವರು ಜಮೀನು ನಾವು ಕೇಳ್ತಾವ್, ಜಮೀನು ತಗೊಡ್ಲಿ ಹೋಯ್ತೀವಿ. ಎಲ್ಲದೆ ಜಮೀನು? ನೀವು ಬೇರೆ ಕಡೆ ಜಮೀನು ಕೊಟ್ಟರೆ ಹೋಗ್ತೀರಿ? ಬೇರೆ ಕಡೆ ಕೊಡ್ಲಿ. ಮಂಡ್ಯದಲ್ಲಿ 9,600 ಎಕರೆನ ಮಾಡ್ಕೊಂಡವ್ರೆ. 9,600 ಎಕರೆ ನಮ್ಗೆ ಅಕ್ವೈರ್ ಮಾಡಿಕೊಡ್ಲಿ, ನೀರಾವರಿ ಜಾಗ. ಹೋಗಲಿ. ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲಾಂದ್ರೆ ಹೋಗಲ್ಲ. ಇದೇಂತ ಬೋರ್ಡ್ ಬೇರೆ ಹಾಕೊಂಡ್ಬಿಟ್ಟಿದ್ದೀರಾ, ಹಿತ ರಕ್ಷಣಾ ವೇದಿಕೆ ಅಂತೇನೋ? ಆ ರಕ್ಷಣಾ ವೇದಿಕೆ ಅಂದ್ರೆ ನಾವು ರೈತ ಸಂಘದವರು ಬೋರ್ಡ್ ಹಾಕಿದ್ವಿ. ಇದು ಆಫೀಸು. ಆಫೀಸ್ ಇದು? ಹೌದು. ನೀವು ಇಲ್ಲೇ ಇರ್ತೀರಿ? ನಾವಿಲ್ಲೇ. ಎಷ್ಟು ಜನ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಈಗ? ಪ್ರತಿಭಟನೆ 1,000 ಜನರ ಗಂಟ ಪ್ರತಿಭಟನೆ ಇದೆ ಸರ್. ಆಯ್ತು. ಆಮೇಲೆ ಬಾಕಿ ಕೆಲವರು ಒಂದೊಂದು ದಿನ ಬರ್ತಾರೆ, ಒಂದೊಂದು ದಿನ ವ್ಯವಸಾಯ ಅದು ಇದು ಇರ್ತವೆ. ಈ ರೀತಿ ಹೊಟ್ಟೆಪಾಡು ನಡಿಬೇಕಲ್ಲ. ಡಿ.ಕೆ. ಶಿವಕುಮಾರ್ ಹೇಳ್ತಿದ್ರು ಮೊನ್ನೆ, ಎಲ್ಲ ಇವರು ರೈತರೆಲ್ಲ ಕೊಡಕ್ಕೆ ಒಪ್ಕೊಂಡವ್ರೆ, ಎಲ್ರು ಕೊಡ್ತಾವ್ರೆ, ಯಾರು ಬಾಕಿ ಇಲ್ಲ, ಸುಮ್ನೆ ಸುದ್ದಿ ಮಾಡ್ತಾವ್ರೆ ಅಂತ. ಅವಳು ಬುಡುಬುಡಿಕೆ. ನನ್ನ ಮಗ ಡಿ.ಕೆ. ಶಿವಕುಮಾರ್ ಬುಡುಬುಡಿಕೆ. ಎಲ್ಲ ಸುತ್ತು ಜಮೀನು ತೆಗ್ದಿ ಮಗಳ ಹೆಸರಿಗೆ, ಅವನ ಹೆಸರಿಗೆ, ಇವ್ರ ಹೆಸರಿಗೆ ಬರ್ತಿ ಕೂತ್ಕೊಂಡವನೇ. ಇಲ್ಲಿ ಅಡ್ಡ ದುಡ್ಡಿ ಹೊರಗಬಿಟ್ಟು ಹೊರಗಡೆ ದೇಶವ್ರನ್ನ ತಂದೇಳಿ ಕುಡ್ರಸಾನಿ ಅಂತ ನಾವ್ಯಾವ ದೇಶಕ್ಕೆ ಹೋಗಾನಿ? ಇನ್ನೊಂದು ಪ್ರಪಂಚ ಮಾಡ್ಬಿಡ್ಲಿ, ಮಧ್ಯ ನಮಗೆ ಕೊಡ್ಲಿ, ಅವಾಗ ಹೋಗ್ತೀವಿ. ಇವಾಗ ಇರಕ್ಕೆ ಸ್ಥಳದೇ ಇಲ್ಲದೆ ಇರುವಾಗ ಯಾರನ್ನೋ ತಂದೆ ಅವರು ನಿಲ್ಲಿಸ್ಬಿಟ್ಟು ನಮ್ಮನ್ನು ಸಾಯಿಸ್ತಾನ. ಆ ಸೋಳೆ ಮಗನಿಗೆ ಕೊಡಲ್ಲ ನಾವು ಭೂಮಿ. ಎಣ ಬಿದ್ದು ಸರಿಯೇ. ಅವನು ಮರ್ತು ಬಿಟ್ಟವನೇ. ಇಂದಿರಾ ಗಾಂಧಿ ಹೊಡೆದದ್ದು ರಾಜೀವ್ ಗಾಂಧಿ ಹೊಡೆದಾಕದ್ದ ಮರ್ತವನ ಲೋಪರು. ಅವನಿಗೂ ಅದೇ ಮೃತ್ಯು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.